ಚೆನ್ನಾಗಿ ತಿನ್ಬಿಟ್ಟು ಟಗ್ರು ತರ ನೆಕ್ಕ ಓಡೊಂಟೈತೀನಿ ಬಾಸು. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ನೋಡ್ತಾ ಇದ್ರೇನೆ ಜಾಲಿ. ದೊಡ್ಡ ಕಾಲ್ ಕೊಡಿ ಮಾಡ್ತೀನಿ ಖಾಲಿ. ಆರೋಗ್ಯಕ್ಕೆ ನಿಮಗೆ ಒಳ್ಳೇದು ಕಾಳುಗಳು ತಿಂದರೆ. ಮತ್ತೆ ಇದರಲ್ಲಿ ಸೂಪು ಮಾಡ್ಕೋಬೋದು. ಸೂಪ್ ಕುಡಿದ್ರೆ ಇನ್ನೂ ಒಳ್ಳೇದು. ಅಂತಮ್ಮ ಇವ ಸ್ಪೆಷಲ್ ಏನು? ಟಗರು ಕಾಲ್ ಗೊಜ್ಜು ನಮ್ಮಳ್ಳಿನೇ ಅಂದ. ನಮ್ಮಳ್ಳಿ ಅಡಿಗೆ ಇನ್ನು ಚಂದ. ಬಾಗರು ನಮ್ಮಳ್ಳಿಗೆ ಸಸಿ ಬಾಸು, ಚಳಿಗಾಲಕ್ಕೆ ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀರಿ. ಟಗ್ರು ಕಾಲ್ ಗೊಜ್ಜು ಚೆನ್ನಾಗಿ ತಿನ್ಬಿಟ್ಟು ಟಗ್ರು ತರ ನೆಕ್ಕ ಓಡೊಂಟೈತೀನಿ ಬಾಸು. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಓಡ್ಬೋದೇನೋ ಅಪ್ಪ ಒಂದ್ ಪಕ್ಷ, ನೆಕ್ಕೊಂಡಂತೂ ಓಡಾಕಾಗಲ್ಲ ಬಾಸು. ನೀನು ಯಾಕೆ ಬಾಸು? ಏನ್ ಈ ಹೊಟ್ಟೆ ಇಕ್ಕೊಂಡು ಎಲ್ನೆಗೆ ಕಾಯ್ತದೆ? ಹೊಟ್ಟೆ ದಪ್ಪ ಇರ್ಬೋದು, ನಗೆದ್ ಕಲ್ತಿದ್ದೀನಲ್ಲ. ಈಗ ಕಾಲನ್ನ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಗೊಜ್ಜಿಗೆ ಒಳ್ಳೆ ಸೂಪ್ ಮಾಡ್ಕೊಳ್ಳೋಣ ಕಾಲಲ್ಲಿ. ಅಡುಗೆ ಎಣ್ಣೆ, ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ನಾಟಿ ಕರ್ಬೇವಿನ ಸೊಪ್ಪು, ರುಬ್ಕೊಬಂದಿರೋ ಶುಂಠಿ ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರೋ ಟಗರು ಕಾಲು, ಕಲ್ಲುಪ್ಪು, ಅರಿಶಿಣ ಪುಡಿ, ನೀರು, ಸಾಸಿವೆ ಎಣ್ಣೆ, ಕಸೂರಿ ಮೇಥಿ, ಏಲಕ್ಕಿ, ಪಲಾವ್ ಎಲೆ, ಸೋಂಪು, ಜೀರಿಗೆ, ಲವಂಗ ಎಲ್ಲ ಹಾಕೊಳ್ಳೋಣ. ಮಸಾಲೆ ಪದಾರ್ಥಗಳು ರುಬ್ಕೊಂಡಿರೋ ಈರುಳ್ಳಿ, ರುಬ್ಕೊಂಡಿರೋ ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೇಯಿಸ್ಕೊಂಡಿರೋ ಕಾಲು, ಸ್ವಲ್ಪ ಕಲ್ಲುಪ್ಪು, ಕಾಳು ಮೆಣಸಿನ ಪುಡಿ,
ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಅಣ್ಣ ನೋಡ್ತಾ ಇದ್ರೇನೆ ಜಾಲಿ. ದೊಡ್ಡ ಕಾಲ್ ಕೊಡಿ ಮಾಡ್ತೀನಿ ಖಾಲಿ. ಲೋ ಮರಿಯ, ಯಾರೋ ದೊಡ್ಡವನಿಲ್ಲಿ? ದೊಡ್ಡವನ್ಗೆ ದೊಡ್ಡ ಕಾಲು, ಚಿಕ್ಕವನ್ಗೆ ಚಿಕ್ಕ ಕಾಲು. ನೀನ್ ಚಿಕ್ಕವನ್ ಕಾಲ್ ತಿನ್ನೋ, ನಾನು ದೊಡ್ಡ ಕಾಲ್ ತಿನ್ಕೋತೀನಿ. ಅಣ್ಣ ನಾನು ನೋಡೋದ್ರಲ್ಲಿ ಚಿಕ್ಕದಿರ್ಬೋದು, ಜಡಿಯೋದ್ರಲ್ಲಿ ನಾನೇ ದೊಡ್ಡವನು. ಲೋ ಜಡಿಯೋದ್ರಲ್ಲಿ ನೀನೇ ದೊಡ್ಡವನು, ಆದ್ರೆ ದೊಡ್ಡವ್ರಿಗೆ ದೊಡ್ಡ ಕಾಲ್ ಕಾಣು. ಒಂದ್ ಛತ್ರಿ ನನ್ ಮಗ ಕಣ್ಣಣ್ಣ. ನಿಂಬೆಹಣ್ಣು ರಸ, ಊಟ ಮಾಡ್ ಬಾರು. ಮರ ಮುಚ್ಚಿಸ್ಕೊ, ಇನ್ನು ಬೆಲ್ಲು ಹೊಡಿಲಿಲ್ವೇ? ಅಣ್ಣ ದೊಡ್ಡದೇ ಬೇಕು. ಯಾವಾಗಲೂ ದೊಡ್ಡದೇ ಬೇಕು. ಚಿಕ್ಕದು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಓ ಎಲೆ ಚಿಕ್ಕದದೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಹಾಕಿ ನಮ್ಗೆ ಅಂತಿರೋ ಕಾಲ್ಗಳು ಹಾಕೋ. ಹಾಂ ಬದಿಕೊಂಡೆ. ಓಹೋ ನಮಗೆ ಅಂತಾನೆ ಹೊಡ್ಸಿರೋ ಇವೆಲ್ಲ. ಕ್ರಿಕೆಟ್ ಆಡಕ್ ಬೇಕು ಬಾಲು. ಸೂಪರ್ ಆಗೈತೆ ಈ ಟಗರು ಕಾಲು, ಸೂಪರ್. ಟಗರು ಕಾಲು ಗೊತ್ತು ತಿಂತಾಯಿದ್ರೆ ಅದ್ಭುತವಾಗಿ ನೋಡ್ಬೋದು. ನಾನು ಆಲ್ರೆಡಿ 2 ಕಾಲು ತಿನ್ಬಿಟ್ಟಿದ್ದೀನಿ, ಇದು 3ನೇ ಕಾಲು. ಸಖತ್ತಾಗಿದೆ. ಇದು ಆರೋಗ್ಯಕ್ಕೆ ನಿಮಗೆ ಒಳ್ಳೆಯದು ಕಾಳುಗಳು ತಿಂದರೆ. ಮತ್ತು ಇದರಲ್ಲಿ ಸೂಪು ಮಾಡ್ಕೋಬೋದು, ಸೂಪ್ ಕುಡಿದ್ರೆ ಇನ್ನೂ ಒಳ್ಳೆಯದು. ಗೊಜ್ಜು ಮಾಡ್ಕೊಳ್ಳಿ, ಸಖತ್ತಾಗಿ ಬಂದಿದೆ ಗೊಜ್ಜಂತೂ. ಮಸಾಲೆ ಗೊತ್ಕೊಂಡು ಅಂತಾರೆ 3 ಕಾಲು, ಇನ್ನೂ 2 ಕಾಲು ಕೇಳ್ತಾನೆ ಕೊಡ್ತಾಯಿಲ್ಲ. ಸಖತ್ತಾಗಿದೆ, ನೀವು ಟ್ರೈ ಮಾಡಿ. ಸೂಪರಾಗಿ ಅದ್ಭುತವಾಗಿ ಬಂದಿದೆ. ತಿಂತಾಯಿದ್ರೆ ಹಿಂಗಿದೆ ಅಂದರೆ ಮೊಗೆ ಮಜಾ ಬಂತು, ಸೂಪರು. ವೀಕ್ಷಕರ, ಇವತ್ತಿನ ರೆಸಿಪಿ ಟಗರು ಕಾಳು ಗೊಜ್ಜು ಹೆಂಗಿದೆ ಅಂದರೆ, ಈ ಚಳಿಗಾಲಕ್ಕೂ ಅದಕ್ಕೂ ತಿಂತಾಯಿದ್ರೆ ಹಬ್ಬಬ್ಬಾ, ಈ ಖಾರಕ್ಕೂ ಸೂಪರು. ಸೂಪರ್. ಇವತ್ತು ಟಗರು ಕಾಲು ಗೊಜ್ಜು ಮಾಡಿದ್ದು. ನಿಂಬೆಹಣ್ಣ ಒಂದು ರೌಂಡು ಎಲ್ಲಾದ್ರ ಮೇಲೆ ಹಿಂಡ್ಬಿಟ್ಟು ತಗೊಂಡ್ರೆ ಇದು ನೋಡ್ತಾ ಇದ್ರೇ ಹಂಗೆ ಬಾಯಿ ತುಂಬ ನೀರು ತುಂಬ್ಕೋತದೆ. ಯಾವ ಥರ ಐತೆ ನೋಡಿ. ಹಾಂ, ಒಂದೊಂದು ಸತ ತಿಂತಾಯಿದ್ರು ಖಾರದ್ದು ನಿಂಬೆಹಣ್ಣು ಹಿಂಡ್ಕೊಂಡಿರೋ ಹುಳಿ ಅದ್ಭುತವಾಗಿ ಬರ್ತದೆ. ಮೊದಲು ಕಾಲು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಆ ಕಾಲೊಳಗಿರೋದು ಹಂಗೆ ಬೆಣ್ಣೆ ಥರ ಬಾಯಲ್ಲಿ ಸೂಪರ್. ಏನೇಂದ್ರಲ್ಲಿ ಯಾವ್ಯಾವ ಟೇಸ್ಟ್ ಇರ್ತದೆ ಅಂತ ಯಾರು ಗೊತ್ತು. ಈ ಥರ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮಾಡ್ತಾ ಇರಬೇಕು, ತಿಂತಾ ಇರಬೇಕು. ಮಾಡ್ಕೊತೀನಿ. ಸೂಪರ್ ಸೂಪರ್. ನಮ್ಮ ಮಸಾಟ್ ಕೊಡ್ತಾ ಇದ್ದ 10 ಲೀಟ್ರು ಹಾಲು ತಿಂತಾ ಇದ್ದೀನಿ. ಟಗರು ಕಾಲು ಸೂಪರ್ ಅಣ್ಣ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ನಾನು ಪ್ರೀತಿಯಿಂದ ಕನ್ನಡ ಪಾಕಶಾಲೆಗೆ ಬರ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಜಡಿತಿರ್ತೀನಿ, ಯಾವಾಗಲೂ ನೋಡ್ತಾ ಇರಿ. ಅಂತ ಹೆಂಗಿತ್ತು ರೆಸಿಪಿ?
ಇದು ಸೂಪರ್ ಮಾಲು. ಓಟ್ ಬತ್ತೀಯಾ ಟಾಟಾ ಓಟ್ ಬಾ